ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಈಗ ಚಿರತೆ ಗರ್ಜಿಸ್ತಾ ಇದೆ. ಬ್ಯಾಡರಹಳ್ಳಿ ವ್ಯಾಪ್ತಿಯ ಬಿಇಎಲ್ ಲೇಔಟ್ನಲ್ಲಿ ಚಿರತೆ ಪ್ರತ್ಯಕ್ಷ ಆಗಿರುವಂತಹ ದೃಶ್ಯಗಳು ಕಂಡುಬಂದಿದೆ. ಇನ್ನು ಎದೆ ಜಲ್ ಅನ್ನಿಸ್ತಾ ಇದೆ. ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ಸಾರ್ವಜನಿಕರೇ ಕೂಡ ಬೆಚ್ಚಿ ಬಿದ್ದು ಹೋಗಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಚಿರತೆ ಗರ್ಜನೆ ಆರಂಭ ಆಗಿದೆ. ಬ್ಯಾಡರಹಳ್ಳಿ ವ್ಯಾಪ್ತಿಯ ಬಿಇಎಲ್ ಲೇಔಟ್ನಲ್ಲಿ ಚಿರತೆ ಪ್ರತ್ಯಕ್ಷ ಆಗಿರುವಂತದ್ದು ಎದೆ ಜಲ್ ಅನ್ನಿಸುವಂತಹ ದೃಶ್ಯಕ್ಕೆ ಆ ದೃಶ್ಯಗಳನ್ನ ನೋಡಿ ಸಾರ್ವಜನಿಕರೇ ಬೆಚ್ಚು ಬಿದ್ದು ಹೋಗಿದ್ದಾರೆ. ಪಾರ್ಕ್ ಆವರಣದ ರಸ್ತೆಯಲ್ಲಿ ರಾಜಾರೋಷವಾಗಿ ಓಡಾಡ್ತಾ ಇದೆ ಚಿರತೆ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಕಾಡು ಮೃಗನ ಓಡಾಟ ಸೆರೆಯಾಗಿದೆ. ಮನೆಯಿಂದ ಹೊರಗೆ ಬರೋದಕ್ಕೆ ಬಿಎಲ್ ನಿವಾಸಿಗಳು ಈಗ ಬೆಚ್ಚಿ ಬೀಳ್ತಾ ಇದ್ದಾರೆ, ಭಯ ಪಡ್ತಾ ಇದ್ದಾರೆ. ಜನವಸತಿ ಪ್ರದೇಶ ಅದು, ಅಲ್ಲೇ ಚಿರತೆ ಟ್ರ್ಯಾಕ್ ಆಗಿರೋದ್ರಿಂದ ಆತಂಕದಲ್ಲಿರುವಂತದ್ದು ಅಲ್ಲಿನ ಜನತೆ. ನೋಡಿ, ನಾವು ನೋಡ್ತಾ ಇದೀವಿ ದೃಶ್ಯದಲ್ಲಿ ರಾಜಾರೋಷವಾಗಿ ನಡು ರಸ್ತೆಯಲ್ಲಿ ಓಡಾಡ್ತಾ ಇರುವಂತದ್ದು. ಅಲ್ಲಿನ ಜನತೆ ಹೇಗಪ್ಪ ಮನೆಯಿಂದ ಹೊರಗೆ ಬರೋದು ಅಂತ ಭಯ ಪಡ್ತಾ ಇದ್ದಾರೆ. ಈ ದೃಶ್ಯಗಳನ್ನ ಅವರು ಕೂಡ ಈ ಸಿಸಿಟಿವಿ ದೃಶ್ಯಗಳನ್ನ ಕಂಡ ಮೇಲೆ ಭಯಭೀತರಾಗಿದ್ದಾರೆ. ರಾತ್ರಿ ಹೊತ್ತಲ್ಲಾಗಿರ್ಬೋದು, ಹಗಲು ಹೊತ್ತಲ್ಲೂ ಕಾಣಿಸ್ಕೊಳ್ಳುವಂಥದ್ದು. ಇತ್ತೀಚೆಗೆ ಚಿರತೆಗಳ ಹಾವಳಿ ಹಗಲು ರಾತ್ರಿ ಅಂತ ಏನು ಲೆಕ್ಕ ಹಾಕೋದಿಲ್ಲ. ರಾಜಾರೋಷವಾಗಿ ಭಯನೇ ಇರೋದಿಲ್ಲ. ಜನತೆ ಇರ್ಲಿ ಇಲ್ಲದೆ ಇರ್ಲಿ ರಾಜಾರೋಷವಾಗಿ ಓಡಾಡ್ತಾ ಇರ್ತವೆ ಚಿರತೆಗಳು ಮಾತ್ರ. ನಾವು ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಬಿಎಲ್ ಲೇಔಟ್ನ ದೃಶ್ಯಗಳಿವೆ. ಸ್ಪಾಟ್ಗೆ ಧಾವಿಸಿದ್ದಾರೆ ಲೆಫರ್ಟ್ ಟಾಸ್ಕ್ ಫೋರ್ಸ್ ಸಿಬ್ಬಂದಿ. ಸೆರೆ ಹಿಡಿಯೋದಕ್ಕೆ ಬಲೆ ಬೋನ್ ಸಮೇತ ಆಪರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ತಗೊಂಡು ಬಂದು ಅರಣ್ಯ ಇಲಾಖೆಯಿಂದ ಕಾಡು ಮೃಗನ ಬಲೆಗಾಗಿ ಕಾರ್ಯಾಚರಣೆ ಈಗ ಆರಂಭ ಆಗಿದೆ. ಬೆಂಗಳೂರಿನ ಹೊರವಲಯದ ನಿವಾಸಿಗಳಿಗೆ ನಡುಕ ಹೆಚ್ಚಾಗಿದೆ. ಯಾವಾಗ ನಮ್ಮ ಕಡೆ ನಾವಿರೋ ಕಡೆ ಬಂದ್ಬಿಡುತ್ತೆ ಅಂತ ನಾಯಿ ಮತ್ತೆ ಸಾಕು ಪ್ರಾಣಿಗಳನ್ನ ಬೇಟೆಯಾಡೋಕೆ ಲಗ್ಗೆ ಇಟ್ಟಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಉದ್ದೇಶ ಏನಾದ್ರೂ ಆಗಿರಬಹುದು. ಕೈಗೆ ಸಿಕ್ಕಂತ ಮನುಷ್ಯರನ್ನು ಕೂಡ ತಿಂದು ಹಾಕ್ಬಿಡ್ತಾವೆ ಚಿರತೆಗಳು, ಅಟ್ಯಾಕ್ ಮಾಡ್ತಾವೆ ಯಾವ ಕ್ಷಣದಲ್ಲಾದ್ರೂ. ಅದಕ್ಕೇನೆ ಭಯಭೀತರಾಗಿದ್ದಾರೆ ನಿವಾಸಿಗಳು. ನಡುಕ ಹೆಚ್ಚಾಗಿದೆ. ಅಷ್ಟು ದೂರದಿಂದ ಎಗ್ರಿ ಮಧ್ಯದೊಳಗೆ ಬಂದೇ ಬಿಟ್ಟು ಅಂದ್ರೆ ನನಗೆ 10 ಅಡಿ ಇರ್ಬೋದೇನೋ ಅಷ್ಟೇನೆ. ಚಿರತೆ ಕನ್ಫರ್ಮ್ ಮಾಡ್ಕೊಂಡು ನನ್ನ ಕಾರ್ ಒಂದು ಅಡ್ಡ ಇತ್ತು, ನಾನು ಕಾರ್ ಅಡ್ಡಕ್ಕೆ ಹೋದೆ. ಎಲ್ಲಿ ತಿರ್ಕೊಂಡ್ಬಿಡುತ್ತೋ ಅಂತ. ಸರಿ ಅದು ಯಾವ ಕಡೆಗೆ ಹೋಗುತ್ತೆ ನೋಡೋಣ ಅಷ್ಟೊಳಗೆ ಅದು ಖಾಲಿ ಸೈಟ್ ಕಡೆಗೆ ಹೋಯ್ತು. ಖಾಲಿ ಸೈಟ್ ಹತ್ರಕ್ಕೆ ಹೋಗಾದ್ಮೇಲೆ ತಿರುಗಿ ನೋಡ್ತು. ನನ್ನನ್ನು ನೋಡ್ತು ಅನ್ನೋ ಗಾಬರಿಲಿ ನಾನು ವಾಪಸ್ ಓಡೋಗಿ ನಾನು ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿದೆ. ಕಂಟ್ರೋಲ್ ರೂಮಿಗೆ ಫೋನ್ ಮಾಡಾದ್ಮೇಲೆ ಒಂದು 5 ನಿಮಿಷ ಅಷ್ಟೊತ್ತಿಗೆ ಪೊಲೀಸವ್ರು ಬಂದರು. ಲೊಕೇಶನ್ ಎಲ್ಲ ಅವ್ರಿಗೆ ತೋರಿಸಿ ತಿರ್ಗಾ ಇನ್ಸ್ಪೆಕ್ಟರ್ ಎಲ್ಲ ಬಂದರು, ಅವ್ರಿಗೂ ಎಲ್ಲ ತೋರಿಸ್ದೆ. ಕನ್ಫರ್ಮ್ ಇರಲಿಲ್ಲ ನಮ್ಗೆ. ಯಾಕೆಂತಂದ್ರೆ ಅವರು ಡೌಟ್ ಪಡ್ತಾ ಇದ್ರು. ಯಾಕೆಂದ್ರೆ ಬೆಳಗಿನ ಜಾವ ಕತ್ಲೆನಲ್ಲಿ ನೀವು ಚಿರತೆನೇ ನೋಡಿದ್ದೀರಾ ಅನ್ನೋದು ಕನ್ಫರ್ಮ್ ಇಲ್ಲ ಸರ್. ಒಂದ್ಸಲಿ ಈಗ ಹೆಂಗೂ ಮನೆಯಲ್ಲಿ ಸಿಸಿ ಕ್ಯಾಮೆರಾ ಇದೆ ನೋಡ್ಬಿಡೋಣ ಅದರಲ್ಲಿ ಅಂತಂದು. ಟೈಮ್ ಇನ್ನ 4 ಕಾಲಾಗಿತ್ತು. ಅಷ್ಟೊತ್ತಿಗೆ ಅವ್ರನ್ನೆಲ್ಲ ಎಬ್ಬರಿಸಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತಂದು ಸರಿ 6 ಗಂಟೆವರೆಗೆ ಮೆಸೇಜ್ ಬಂದ ತಕ್ಷಣ ನಮ್ಮ ಸ್ಟಾಫ್ನ ಲೋಕಲ್ ಸ್ಟಾಫ್ನ ಇಲ್ಲೇ ರಿಕ್ವೆಸ್ಟ್ ಮಾಡಿ ಎಲ್ಲ ಕಾರ್ಯಾಚರಣೆ ಮಾಡಿದ್ವಿ. ಏನು ಇಲ್ಲ ಅಂತ ಪತ್ತೆ ಆಗಿದೆ. ನೆಕ್ಸ್ಟ್ ಪ್ಲೇಸ್ಗೆ ನಾವು ಕಾರ್ಯಾಚರಣೆ ಮಾಡೋಕ್ಕೆ ಸರ್. ಚಿರತೆ ಸೆರೆ ಹಿಡಿಯೋಕ್ಕೆ ನೀವು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಸರ್? ಅದು SOB ಪ್ರಕಾರ ನಾವು ಪ್ಲ್ಯಾನ್ ಇದೆ. ಅಂದರೆ ಫೈರ್ ಗನ್ ಬಲೆ ಎಲ್ಲ ಇದ್ದಾವೆ ಆಫೀಸ್ ಈಗ ಸರೌಂಡಿಂಗ್ ಇದ್ದಾವೆ. ನಿಯರ್ ಬೈ ಕಂಡು ಬಂದರೆ ಇಮಿಡಿಯೇಟ್ ನಾವು ಮಾಡ್ತೀವಿ. ನಾವು ನೋಡ್ತಾ ಇದ್ದೀವಿ ಸಿಬ್ಬಂದಿ ಕೂಡ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ ಚಿರತೆಯನ್ನ ಹಿಡಿಯೋದಕ್ಕೆ. ಆದ್ರೆ ಯಾವ ಕಡೆಯಿಂದ ಯಾವ ಕಡೆ ಹೋಗುತ್ತೆ ಅನ್ನುವಂತ ಭಯದಲ್ಲಿ ಅಲ್ಲಿನ ಜನತೆ ಇರುವಂಥದ್ದು. ಈಗ ಹಿಡಿಯೋಕೆ ಕೂಡ ಆರಂಭ ಮಾಡಿದ್ದಾರೆ. ಆದ್ರೆ ಚಿರತೆ ಕೈಗೆ ಸಿಗ್ತಾ ಇಲ್ಲ ಅಂದಾಗ ಅದು ಆ ಪ್ರದೇಶ ಇವಾಗೇನು ಬಿಎಲ್ ಲೇಔಟ್ನಲ್ಲಿ ಇದೆ ಅಲ್ಲಿಂದ ಯಾವ ಏರಿಯಾಗೆ ಯಾವಾಗ ಹೋಗುತ್ತಪ್ಪ ಅನ್ನುವಂಥ ಭಯದಲ್ಲಿ ಆತಂಕದಲ್ಲಿ ಬೆಂಗಳೂರಿನ ಜನತೆ ಇರ್ತಾರೆ. ಸೆರೆ ಹಿಡಿಯೋದಕ್ಕೆ ಬೋನು ಮತ್ತೆ ಬಲೆ ಸಮೇತ ಆಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಸಿಬ್ಬಂದಿ ಈಗಾಗಲೇ. ಆದರೆ ಸಿಗ್ತಾ ಇಲ್ಲ, ಇನ್ನೂ ಕೂಡ ಸಿಕ್ಕಿಲ್ಲ. ಆದರೆ ಈ ದೃಶ್ಯಗಳಲ್ಲಿ ಕಂಡಿದ್ದನ್ನ ನೋಡಿ ಅಲ್ಲಿನ ಜನತೆ ಮನೆಯಿಂದ ಹೊರಗೆ ಬರೋದು ಹೇಗಪ್ಪ ಅಂತ ಆತಂಕದಲ್ಲಿ ಇದ್ದಾರೆ. ನಾವು ಒಂದು ದೃಶ್ಯವನ್ನ ನೋಡಿದ್ವಿ. ಗಾಡಿನಲ್ಲಿ ಹೋಗ್ತಾ ಇರ್ತಾರೆ, ಬೈಕ್ನಲ್ಲಿ ಏಕಾಏಕಿಯಾಗಿ ಅಟ್ಯಾಕ್ ಮಾಡುತ್ತೆ. ಆದರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಅಪಾಯ ಸಂಭವಿಸಿಲ್ಲ. ಸಣ್ಣ ಪುಟ್ಟ ಗಾಯ ಆಗಿ ಅವರು ಪಾರಾಗ್ತಾರೆ. ಅದೇ ರೀತಿಯಾಗಿ ಈಗ ಕಾಣಿಸ್ಕೊಳ್ತಾ ಇರುವಂಥದ್ದು ಬಿಎಲ್ ಲೇಔಟ್ನಲ್ಲಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ರವಿಚಂದ್ರ ನೀಡ್ತಾ ಹೋಗ್ತಾರೆ. ರವಿಚಂದ್ರ, ಚಿರತೆಗಳ ಹಾವಳಿ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಬೆಂಗಳೂರಿಗೂ ಕೂಡ ಕೆಲವೊಂದಷ್ಟು ಏರಿಯಾಗಳಿಗೆ ಚಿರತೆ ಲಗ್ಗೆ ಇಟ್ಟಿದೆ. ಯಾವ ರೀತಿ ನಡೀತಾ ಇದೆ ಚಿರತೆಯನ್ನ ಸೆರೆ ಹಿಡಿಯುವಂತ ಕಾರ್ಯಾಚರಣೆ ಅಂತ?
ಎಸ್ ಕರೆ ಸ್ಥಗಿತಗೊಂಡಿದೆ. ಒಟ್ನಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಪ್ರತಿಯೊಬ್ಬರೂ ಕೂಡ. ಚಿಕ್ಕ ಮಕ್ಕಳನ್ನ ಹೊರಗೆ ಕಳಿಸುವಂಥದ್ದಾಗಿರ್ಬೋದು, ಇನ್ನು ಅವರು ಪ್ರೀತಿಯಿಂದ ಸಾಕಿರುವಂಥ ಸಾಕು ಪ್ರಾಣಿಗಳನ್ನ ಕೆಲವೊಮ್ಮೆ ಆಚೆ ಬಿಡ್ತಾರೆ, ಸೇಫಾಗಿ ಮನೆ ಒಳಗೆ ಬರುತ್ತೆ ಅಂತ. ಆದರೆ ಈಗ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಜನತೆ. BL ನಿವಾಸಿಗಳಂತೂ ಈಗ ಮನೆಯಿಂದ ಹೊರಗೆ ಬರೋದೇ ಬೇಡಪ್ಪ, ಬೆಳಗಿನ ಜಾವನೂ ಕೂಡ ಬೆಳಗ್ಗೆನೂ ನಾವು ಮನೆಯಿಂದ ಹೊರಗೆ ಬರೋದು ಬೇಡ ಅನ್ನೋ ಆತಂಕದಲ್ಲಿದ್ದಾರೆ. ನಮ್ಮ ಪ್ರತಿನಿಧಿ ರವಿಚಂದ್ರ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಎಸ್ ರವಿಚಂದ್ರ, ಈಗ BL ಲೇಔಟ್ನ ಜನತೆ ಮನೆಯಿಂದ ಹೊರಗೆ ಬರೋದು ಬೇಡ ಅನ್ನುವಂಥ ಆತಂಕದಲ್ಲಿ ಇರುವಂತದ್ದು ಈ ಚಿರತೆ ಹಾವಳಿಯಿಂದ. ಇನ್ನು ಕಾರ್ಯಾಚರಣೆ ಆರಂಭ ಆಗಿದೆ ಸೆರೆ ಹಿಡಿಯೋದಕ್ಕೆ, ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತ? ಗಾಯತ್ರಿ, ಏನು ಬೆಳಗಿನ ಸರಿಸುಮಾರು ಅಂದ್ರೆ 5 ಗಂಟೆಯಲ್ಲಿ ವಾಕಿಂಗ್ ಹೋಗ್ತಾ ಇರ್ತಾರೆ ಒಬ್ರು ವ್ಯಕ್ತಿ. ಅದೇನಂದ್ರೆ ಮನೆಯಲ್ಲಿ ಇರುವಂತ CCTV ದೃಷ್ಟಿಯಲ್ಲಿ ಸೆರೆ ಆಗಿದೆ. ಯಾಕಂದ್ರೆ ಪಾರ್ಕ್ ಮುಂದೆ ಒಂದು ಮನೆ ಇದೆ. ಹಾಗಾಗಿ ಈ ಹಿಂದೆ 10 ವರ್ಷಗಳ ಹಿಂದೆ ಕೂಡ ಕಾಣಿಸ್ಕೊಂಡಂತ ಚಿರತೆ ಈಗ ಮತ್ತೆ ಕಾಣಿಸ್ಕೊಂಡಿದೆ ಅಂತ ಏನೋ ಸ್ಥಳೀಯರು ಹೇಳ್ತಾ ಇದ್ರೆ. ಇನ್ನೊಂದ್ ಕಡೆ ಆದ್ರೆ ಅದು ಸಾಕಷ್ಟು ಈಗ ಏನೋ ಅರಣ್ಯ ಇಲಾಖೆಗೆ ಇದು ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರು ಸಾಕಷ್ಟು ಎಲ್ಲ ಪ್ರಯತ್ನ ಮಾಡ್ತಾ ಇದಾರೆ. ಎಲ್ಲ ಅವರು ಬಲಿ ಕಟ್ಕೊಂಡು ಮತ್ತೆ ಆಮೇಲೆ ಎಲ್ಲಾ ರೀತಿಯಿಂದ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಸೆರೆ ಇಡಲು. ಆದ್ರೆ ಯಾವ್ದೇ ರೀತಿ ಇನ್ನೂ ಚಿರತೆ ಸಿಕ್ಕಿಲ್ಲ. ಹಾಗಾಗಿ ಇನ್ನೊಂದ್ ಕಡೆ ನೋಡೋದಾದ್ರೆ ಸಾಕಷ್ಟು ಜನರು ಭಯಭೀತರಾಗಿದ್ದಾರೆ. ಯಾವಾಗ ಹಿಡಿತೀರಾ ಅಂತ ಏನು ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಕೇಳ್ತಾ ಇದ್ರೆ. ಯಾಕಂದ್ರೆ ಸಣ್ಣ ಪುಟ್ಟ ಚಿಕ್ಕ ಮಕ್ಕಳೆಲ್ಲ ಪಾರ್ಕ್ ಅಲ್ಲಿ ಹೋಗ್ತಾ ಇರ್ತಾರೆ. ಹಾಗಾಗಿ ಪಾರ್ಕ್ ಅಲ್ಲಿ ಇರೋದು ತುಂಬಾ ದೊಡ್ಡ ಇದಾಗುತ್ತೆ. ಹಾಗಾಗಿ ಆದಷ್ಟು ಬೇಗ ಸೆರೆ ಹಿಡೀರಿ ಅಂತ ಪೊಲೀಸರ ಹತ್ರ ಮನವಿ ಮಾಡ್ಕೊತಿದ್ರೆ. ಇನ್ನೊಂದು ಕೂಡ ಸಾಕಷ್ಟು ಹರಸಾಹಸ ಪಟ್ಟು ಪೊಲೀಸರು ಕೂಡ ಈಗ ಚಿರತೆಯನ್ನು ಬೇರೆ ರೀತಿ ವಿಭಿನ್ನ ಆಗಿ ಪ್ಲಾನ್ ಮಾಡ್ಕೋತಾ ಇದ್ದಾರೆ. ಚಿರತೆಯನ್ನು ಸೆರೆ ಹಿಡಿಬೇಕು. ಹಾಗಾಗಿ ಚಿರತೆ ಇನ್ನೇನು ಸಿಗ್ಬೋದು ಅಥವಾ ಸಿಗದೆ ಇರ್ಬೋದು. ಆದ್ರೆ ಅರಣ್ಯ ಇಲಾಖೆರು ಕೂಡ ಅವರು ಸಾಕಷ್ಟು ಪ್ರಯತ್ನ ಮಾಡ್ಕೊಂಡು ಎಲ್ಲ ಪಾರ್ಕ್ ತುಂಬಾ ಸರ್ಚ್ ಮಾಡ್ತಿದ್ದಾರೆ. ಎಸ್, ಥ್ಯಾಂಕ್ ಯು ರವಿಚಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.